ಚಿನ್ನ ಇಂಪಾರ್ಟೆಂಟ್ ಅಲ್ಲ ಸರ್, ಚಿನ್ನದಂತ ಫ್ರೆಂಡ್ ಇಂಪಾರ್ಟೆಂಟ್ ಸರ್. ಸರ್ ನಮಸ್ತೆ ಸರ್. ಇವಾಗ ನನ್ನ ಬೆಸ್ಟ್ ಫ್ರೆಂಡಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಆಕ್ಸಿಡೆಂಟ್ ಆಗಿ. ಅದಕ್ಕೋಸ್ಕರ ನಾನು ಚಿನ್ನನ ಬೇರೆ ಬ್ಯಾಂಕಲ್ಲಿ ಅಡ ಇಕ್ಕಿದ್ದೆ. ಈಗ ಒಂದು ಕಷ್ಟ ಅಂತ ಬಂದಿರೋದ್ರಿಂದ ನಾನು ಅದನ್ನ ಮಾರಬೇಕು ಅಂತ ಇದ್ದೀನಿ. ನಾನು ಇಲ್ಲೇ ಡೈಲಿ ನೆಲಮಂಗಲದಲ್ಲಿ ಓಡಾಡ್ತಾ ಇರೋದು. ನನಗೆ ಸ್ವಲ್ಪ ನಮ್ಮ ಫ್ರೆಂಡು ರೆಫರ್ ಮಾಡ್ದೆ ಇಲ್ಲಿ, ಅದಕ್ಕೆ ಬಂದೆ ಸರ್. ನೀವೇನಾರ ಬಿಡಿಸ್ಕೊಂಡು ಮಾರ್ತೀರಾ, ಇಲ್ಲಿ ತಗೊಂತೀರಾ? ಸರ್, ಬಿಡಿಸ್ಕೊಂಡು ನಿಮ್ಮ ಚಿನ್ನ ಅಡ ಇಟ್ಟಿರೋದನ್ನ ನಾವು ಕೊಂಡ್ಕೊಂತೀವಿ. ಇವತ್ತಿನ ಆನ್ಲೈನ್ ರೇಟ್ ಏನಿದೆಯೋ ಆ ಬೆಲೆಗೆ ನಾವು ಕೊಂಡ್ಕೊಂತೀವಿ. ಫಸ್ಟ್ ಕೊಟೇಶನ್ ಕೊಡ್ತೀನಿ. ಅಷ್ಟು ನೀವು ಅಡ ಇಟ್ಟಿದ್ದು ಎಲ್ಲಿಗೆ ಸರ್ ಕೊಡಿ. ಸರ್ ಅಡ ಬಂದ್ಬಿಟ್ಟಿದೆ ಬ್ಯಾಂಕಿಗೆ ಸರ್, ಎಷ್ಟಿದೆ ನೋಡಿ. ಹಾಫ್ ಅನ್ ಅವರ್ ವೇಟ್ ಮಾಡಿ, ನಮ್ಮ ಎಕ್ಸಿಕ್ಯೂಟಿವ್ ಬರ್ತಾರೆ. ಒಂದು 20 ನಿಮಿಷ ಅಷ್ಟೇ ಬರ್ತಾರೆ. ಹೋಗ್ಬಿಟ್ಟು ಬಿಡಿಸ್ಕೊಂಡು ಬನ್ನಿ. ನಿಮಗೆ 22 ಕ್ಯಾರೆಟ್ ಇತ್ತಂದರೆ ನಿಮ್ಮ ರಿಲೀಸ್ ಅಮೌಂಟ್ ಎಲ್ಲ ಮೈನಸ್ ಆಗಿ 2 lakhs rupees ನಿಮ್ಗೆ ಪೇ ಮಾಡ್ತಾರೆ. ಒಂದು 20 ನಿಮಿಷ ವೆಯ್ಟ್ ಮಾಡ್ತೀನಿ. ಮಾಡಿಸ್ಬೋದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ವಿತಿನ್ ಒಂದೇನೂ ಇಲ್ಲ, ಬೇಗನೆ ಕೊಟ್ಟಿದ್ದೀರಾ ದುಡ್ಡು. ನನ್ನ ಫ್ರೆಂಡ್ ಹೇಳ್ದ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬಾ ಅಂದ್ಬಿಟ್ಟು, ಯಾರೇ ಇದ್ರೆ ಕಳಿಸ್ತೀನಿ ಸರ್. ಓಕೆ ಸರ್, ಖಂಡಿತ ಬನ್ನಿ. ಆಮೇಲೆ ಫ್ರೆಂಡ್ಗೋಸ್ಕರ ಸೇಲ್ ಮಾಡ್ತೀವಿ. ಎಂತೆಂಥರ ನೋಡಿದ್ದೀವಿ, ಫ್ರೆಂಡ್ಗೋಸ್ಕರ ಸೇಲ್ ಮಾಡ್ತೀವಿ. ಭಾಳ ಒಳ್ಳೆ ಕೆಲಸ, ಒಳ್ಳೇದಾಗಿದೆ ಸರ್. ಚಿನ್ನದಂತ ಫ್ರೆಂಡ್ ಇರ್ಬೇಕಾದ್ರೆ ಚಿನ್ನ ಯಾವ ಲೆಕ್ಕ ಸರ್? ಚಿನ್ನನ ಮಾರಿ ದುಡ್ಡು ತೊಗೊಂಡಿರೋದು ಯಾಕಂದ್ರೆ ಅವ್ನಿಗೆ ಸ್ವಲ್ಪ ಕಷ್ಟ ಐತೆ, ಅವ್ನು ಆಕ್ಸಿಡೆಂಟ್ ಆಗಿದೆ ಅಂದ್ಬಿಟ್ಟು ತೊಗೊಂಡಿರೋದು ಅಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವೇನಾರ ಕಷ್ಟ ಕಾಲದಲ್ಲಿ ಚಿನ್ನನ ಮಾರ್ಬೇಕು ಅಂತ ಇದ್ರೆ ನಮ್ ನೆಲಮಂಗಲ ವ್ಯೂವರ್ಸ್ ಕಾಲೋನಿಯಲ್ಲಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದೆ. ಅಲ್ಲಿ ನಿಮ್ ಕಣ್ಮುಂದೆನೆ ಚಿನ್ನ ಪ್ಯೂರಿಟಿ ಚೆಕ್ ಮಾಡಿ ಹೇಳ್ತಾರೆ. ನಿಮ್ಗೆ ಇನ್ಸ್ಟಂಟ್ ಕ್ಯಾಶ್ ಕೂಡ ಕೊಡ್ತಾರೆ. ನಿಮ್ ಒಡವೆಗೆ ಕ್ಯಾಶ್ ಬೇಡ ಅಂದ್ರೆ ಡೈರೆಕ್ಟ್ ನಿಮ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ವಿಡಿಯೋ ಇಷ್ಟ ಇದ್ರೆ ನನ್ನ ಅಕೌಂಟ್ ನ ಫಾಲೋ ಮಾಡಿ, ಹಾಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ.